ಇವತ್ತೆಂತ ತಿಂಡಿ ಮಾಡೋದು ಅಂತ ಹೇಳುವಾಗ ಮಗಳು ಹೇಳಿಲ್ಲ, ಅಮ್ಮ ಪೂರಿ ಮಾಡಮ್ಮ ಅಂತ. ಅದಕ್ಕೆಂತ ಪೂರಿಗೆ ಎಂತ ಸಹ ಇರಲಿಲ್ಲ ಕೂಡ, ಆದರೂ ನೋಡುವ ಅಂತ ಒಂದು ಸ್ವಲ್ಪ ಪೂರಿ ಮಾಡಲಿಕ್ಕೆ ಹೊರಟೆ. 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು, ಒಂದು 1/4 ಕಪ್ಪಷ್ಟು ಅಂದರೆ ಒಂದು 2ರಿಂದ 3 ಚಮಚದಷ್ಟು ರವೆಯನ್ನು ಹಾಕ್ಕೊಂಡೆ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಹುಡಿ ಉಪ್ಪನ್ನು ಕೂಡ ಹಾಕ್ಕೊಂಡೆ. ಈಗ ಒಂದು 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ. ಫಸ್ಟಿಗೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಯ್ ಎಲ್ರಿಗೂ, ಆಶಾರ್ಯ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ, ನಾನು ದಿಢೀರಂತ ಮಾಡಿದ ಕಾರಣ ನಿಮಗೆ ಸ್ವಾಗತ ಕೂಡ ಮತ್ತೆ ಮಾಡಿದ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ, ಅಂದರೆ ರವೆ ನೀರನ್ನು ಹೀರ್ಕೊಳ್ತದಲ್ಲ, ಹಾಗಾಗಿ ಯಾವಾಗಲೂ ಹಾಕೋದಕ್ಕಿಂತ ಸ್ವಲ್ಪ ನೀರು ಜಾಸ್ತಿ ಬೇಕಿದಕ್ಕೆ. ಇದನ್ನು ಹೀಗೆ ನೀರು ಹಾಕ್ಕೊಂಡು ಚೆಂದ ಪೂರಿ ಹಿಟ್ಟು ಅದಕ್ಕೆ ನಾವು ಕಲಿಸ್ಕೊಳ್ಬೇಕು. ಹತ್ರ ನನಗೆ 1 ಗ್ಲಾಸ್ ಎಲ್ಲ ನೀರು ಹಾಕ್ಕೊಂಡಿದ್ದೇನೆ ನಾನು ಇದಕ್ಕೆ. ಬೇಕಂದರೆ ನೀವು ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಾಗ್ತದೆ, ತುಂಬ ಸಾಫ್ಟ್ ಆಗ್ತದೆ ಅದು. ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಬೇಕಂದರೆ ಹಾಲು ಹಾಕಬೇಕು ಅಂತಿಲ್ಲ, ಬರೀ ನೀರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆಂದ ಇದನ್ನು ನಾದ್ಕೊಳ್ಬೇಕು. ತುಂಬ ರುಚಿಯಾಗ್ತದೆ ಮತ್ತು ನಿಮಗೆ ಈಸಿಯಾಗಿ ಲಟ್ಟಿಸ್ಲಿಕ್ಕೆ ಆಗ್ತದೆ. ಲಟ್ಟಿಸೋದಾದರೆ ನಾನು ಲಟ್ಟಿಸೋದಲ್ಲ, ನಾನು ಯಾವಾಗಲೂ ಒತ್ತುವ ಮಣೆಯಲ್ಲಿ ಒತ್ತಿಯೇ ಪೂರಿ ಮಾಡೋದು. ಇದೀಗ ನೋಡಿ ಚೆನ್ನಾಗಿ ಹೀರ್ಕೊಂಡು ನೀರು ಸೆಟ್ ಆಗ್ತಾ ಬಂತು. ಇದನ್ನು ಹೀಗೆ ಮಿಕ್ಸ್ ಮಾಡಿ ಉಂಟಲ್ಲ, ನಾವೊಂದು 10 ನಿಮಿಷ ಹಾಗೆ ಬಿಡಬೇಕು. ರವೆ ಹಾಕಿರೋದ್ರಿಂದ ಅಲ್ಲ, ಮಾಮೂಲಾಗಿ ಮಾಡೋದಿದ್ರು ಸಹ ನೀವು ರವೆ ಹಾಕಲೇಬೇಕು ಅಂತೇನಿಲ್ಲ, ರವೆ ಹಾಕದಿದ್ರೂ ಸಾಕ್ತದೆ. ಇದನ್ನು ಒಂದು 10 ನಿಮಿಷ ಹಾಗೆ ನಾನು ಮುಚ್ಚಿಡ್ತಾ ಇದ್ದೇನೆ. ಅಷ್ಟರಲ್ಲಿ ಇದಕ್ಕೆ ಒಂದು ಪೂರಿ ತಿನ್ನಲಿಕ್ಕೆ ಏನಾದರೂ ಬೇಕಲ್ಲ, ಒಂದು ಗೊಜ್ಜು ಮಾಡುವ ಅಂತ ಇತ್ತು. ಟೊಮೆಟೊ ಹಣ್ಣು ತುಂಬ ಇತ್ತು, ಹಾಗೆ ಟೊಮೆಟೊ ಗೊಜ್ಜು ಮಾಡಿದ್ದೆ. ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡೆ. ನೋಡಿ, ಅದು ಪೂರಿ ಹಿಟ್ಟಲ್ಲಿ ಸ್ವಲ್ಪ ಇದಾಗ್ತಾ ಇರಲಿ, ಹಾಗೆ ಬಾಣಲೆಗೆ ನಾನೀಗೊಂದು 5 ಚಮಚದಷ್ಟು ಎಣ್ಣೆ ಕೂಡ ಹಾಕ್ಕೊಂಡ ನಂತರ ಬೇಕಂದರೆ ನೀವು ಸಾಸಿವೆ ಒಗ್ಗರಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಹಾಕ್ಕೊಳ್ಬೋದು, ಗೊಜ್ಜು ಚೆನ್ನಾಗಾಗ್ತದೆ. ನಾನಿಲ್ಲಿ ಹಾಕಲಿಲ್ಲ, ಇದು ಚೆನ್ನಾಗಿ ಫ್ರೈ ಆಯಿತು. ನೋಡಿ, ಈಗ ಒಂದು 6-7 ಟೊಮೆಟೊ ಹಣ್ಣಿತ್ತು, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೆ ಅದನ್ನು. ಇದು ಹಾಕ್ಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು, ಬೇಗ ಸಾಫ್ಟ್ ಆಗ್ತದೆ ಆಗ. ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗ್ತದೆ. ಈಗ ನೋಡಿ, ನಾನು ಇದಕ್ಕೆ ಒಂದು ಚಮಚದಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡದಾಯ್ತಾ. ಕಲ್ಲುಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಳ್ಬೇಕು. ನೀವು ಹುಡಿ ಉಪ್ಪಾದರೆ ಒಂದು ಅರ್ಧ ಚಮಚ ಫಸ್ಟ್ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗ್ತದೆ. ಇದು ಬೇಯ್ತಾ ಇರುವಾಗ ಆಚೆ ಕಡೆಯಲ್ಲಿ ನಾವು ಇಟ್ಟರೆ ಇನ್ನೊಂದು ಸತಿ ನಾವು ಪೂರಿಯನ್ನು ಮಾಡ್ಬೋದು. ಇದೀಗ ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾವು ಪೂರಿ ಕಾಯಿಸಲಿಕ್ಕೆ ಎಣ್ಣೆಯನ್ನು ಇಡೋಣ. ನಾನು ಇನ್ನೊಂದು ಸ್ಟವಲ್ಲಿ ಅದನ್ನು ಬೇಯಲಿಕ್ಕಿಟ್ಟೆ. ಇಲ್ಲೀಗ ನೋಡಿ, ಪೂರಿ ಕಾಯಿಸಲಿಕ್ಕೆ ನಾನು ಇನ್ನೊಂದು ಬಾಣಲೆ ಇಟ್ಕೊಂಡೆ, ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಪೂರಿ ಕಾಯಿಸ್ಬೇಕಂದ್ರೆ. ಅಷ್ಟರಲ್ಲಿ ನಾವು ಎಣ್ಣೆ ಕಾಯುವಾಗ ಪೂರಿ ಒಂದು 4-5 ಮಾಡಿಡುವ. ನೋಡಿ, ಪೂರಿ ಹಿಟ್ಟಿಗೆ ಹೇಗಾಗಿದೆ ಅಂತ, ಅದೇ ಸಾಫ್ಟ್ನೆಸ್ ಉಂಟು ಇದರಲ್ಲಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ನಾವೀಗೆ ಚೆನ್ನಾಗಿ ಒಮ್ಮೆ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಲಟ್ಟಿಸ್ಬೋರಾದರೆ ಉಡಿ ಹಾಕಿ ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಈ ಥರ ಒತ್ತುವ ಮಣೆಯಲ್ಲಿ ಒತ್ತಿ ಮಾಡೋದು. ಇದಕ್ಕೆ ಸ್ವಲ್ಪ ಒಮ್ಮೆಗೆ ಎಣ್ಣೆ ಸವರ್ತಿದ್ದೇನೆ. ಮತ್ತು ನಾನು ಎಣ್ಣೆನೇ ಹಾಕಲಿಲ್ಲ, ಒಂದೇ ಸತಿ ಎಣ್ಣೆ ಹಾಕಿದ್ದು, ಎಂತ ಅಂಟೋದಿಲ್ಲ. ನಾವು ಅದು ಕಲಸುವಾಗ ಎಣ್ಣೆ ಹಾಕಿರ್ತೇವಲ್ಲ, ಹಾಗಾಗಿ ಅದೇ ಸಾಕಾಗ್ತದೆ. ಇದನ್ನು ತೆಳ್ಳಗೆ ನಾವು ಲಟ್ಟಿಸ್ಕೊಳ್ಬೇಕು, ಅಥವಾ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಬರ್ತದೆ ಆಗ ಪೂರಿ. ಅಲ್ಲಿ ಎಣ್ಣೆ ಕಾಯಲಿಲ್ಲ ಅಂತ ನಾನೊಂದು 2-3 ಇದೇ ರೀತಿ ಮಾಡಿಡ್ತೇನೆ ಫಸ್ಟಿಗೆ, ಬೇಗ ಆಗ್ತದೆ ಆಗ. ಒಮ್ಮೆಲೆ ಕಾಯಿಸ್ಲಿಕ್ಕೆ ಆಗ್ತದೆ ನಮಗೆ. ನಾವು ಅಕ್ಕಿಯೆಲ್ಲ ನೆನೆಸಿಡೋದು ದಿನ ಏನು ತಿಂಡಿ ಮಾಡೋದು ಹೇಳುವಾಗ ದಿಢೀರಂತ ಈ ರೀತಿ ಗೋಧಿ ಹಿಟ್ಟಿದ್ರೆ ಪೂರಿ ಎಲ್ಲ ಮಾಡಿದರೆ ಟೇಸ್ಟಾಗಿ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ಟೊಮೆಟೊ ಗೊಜ್ಜಲ್ಲಿ ತಿಂದಿದ್ದಾಳೆ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ನಾನೀಗ ಹಾಕ್ತಾ ಇದ್ದೇನೆ. ನೋಡಿ, ಪೂರಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ನೋಡಿ. ನಿಮಗೆ ಮಸಾಲೆ ಪೂರಿ ಮಾಡುವಾಗ ಸಹ ಇದೇ ರೀತಿ ಮಾಡಿದರೆ ಆಯಿತು. ಪೂರಿ ಇದೇ ರೀತಿ ಚಿಕ್ಕ ಚಿಕ್ಕ ಪೂರಿ ಮಾಡಿಕೊಂಡ್ರೆ ಆಯ್ತಾಗ ತುಂಬ ಚೆನ್ನಾಗಾಗ್ತದೆ. ಅದು ಕೂಡ ಸ್ವಲ್ಪ ರವೆ ಜಾಸ್ತಿ ಹಾಕಬೇಕಾಗ. ನೋಡಿ, ಚೆನ್ನಾಗಿ ಕಾಯ್ತಾ ಉಂಟಲ್ಲ, ಎಷ್ಟು ಚಂದ ಉಬ್ಬಿ ಬಂದಿದೆ ನೋಡಿ. ತುಂಬ ತೆಳ್ಳಗೆ ಮಾಡಿದರೆ ಮತ್ತು ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ರೆ ಚೆಂದ ಬರ್ತದೆ ಪೂರಿ. ಈಗ ಇದೇ ರೀತಿ ಎಲ್ಲ ಪೂರಿಯನ್ನು ನಾನು ಮಾಡಿಟ್ಟ ನಂತರ ಗೊಜ್ಜನ್ನು ಏನಾಯಿತು ಅಂತ ನೋಡಬೇಕು.
ನೋಡಿ ಪೂರಿ ಎಷ್ಟು ಸಾಫ್ಟ್ ಕೂಡ ಉಂಟು, ಕ್ರಿಸ್ಪಿ ಕೂಡ ಉಂಟು ಒಳಗಡೆ. ಈಗ ಟೊಮೆಟೊ ಗೊಜ್ಜು ಎಂತಾಯಿತು ಅಂತ ನೋಡುವ. ಇದು ಚೆನ್ನಾಗಿ ಬೆಂದಿದೆ ನೋಡಿ ಟೊಮೆಟೊ ಹಣ್ಣು. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕುವ. ನಾನು ಮೊದಲಿಗೆ ಒಂದು ಅರ್ಧ ಚಮಚ ಖಾರ ಪುಡಿ ಹಾಕ್ಕೊಂಡೆ, 1/4 ಚಮಚ ಅರಶಿನ, ಹಾಗೆ ಒಂದು 1/4 ಚಮಚ ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಮ್ಮೆ ಫ್ರೈ ಮಾಡ್ಕೊಳ್ಬೇಕು. ಇದು ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು, ಇಷ್ಟು ದಪ್ಪ ಇದ್ದರೆ ತಿನ್ನಲಿಕ್ಕೆ ಕಷ್ಟ ಅಲ್ಲ, ಹಾಗೆ ಒಂದು ಅರ್ಧ ಗ್ಲಾಸು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕೀಗ. ಈಗ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಸಕ್ಕರೆ ಹಾಕಿದ್ದು, ಬೇಕಂದರೆ ಹಾಕ್ಕೊಳ್ಳಿ ಅಥವಾ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಟೊಮೆಟೊ ಹಣ್ಣೆ ಸಿಹಿ ಸಿಹಿ ಅನ್ನಿಸ್ತದೆ ಅಂತ ಇದ್ದರೆ ಹಾಕಬೇಕು ಅಂತ ಏನಿಲ್ಲ. ಈಗ ಚೆನ್ನಾಗಿ ಕುದಿ ಬಂದ ನಂತರ ಲಾಸ್ಟಿಗೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆಯನ್ನು ಹಾಕ್ಕೊಂಡೆ. ಇದೀಗ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದರೂ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿಯನ್ನು ಮೇಲಿಂದ ಹಾಕ್ತಾ ಇದ್ದೇನೆ. ಇವಾಗ ರುಚಿಯಾದ ಗೊಜ್ಜು ಕೂಡ ರೆಡಿ ಆಯಿತು. ಹೀಗೆ ನೀವು ಸಹ ಒಂದು ಸತಿ ಟ್ರೈ ಮಾಡಿ ಟೊಮೆಟೊ ಗೊಜ್ಜನ್ನು. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದಿದ್ದಾಳೆ. ಯಾವಾಗಲೂ ತಿನ್ನೋದಕ್ಕಿಂತ ಒಂದು ಪೂರಿ ಜಾಸ್ತಿನೇ ತಿಂದಿದ್ದಾಳೆ. ನೋಡಿ ಎಷ್ಟು ಸಾಫ್ಟಾಗಿದೆ ಪೂರಿ ಸ್ವಲ್ಪ ಹೊತ್ತಾದಮೇಲೆ ಕೂಡ. ಇದೇ ರೀತಿ ನೀವು ಟ್ರೈ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.